ಜನರಲ್ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಾನು 2 ಟಾಪಿಕ್ಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಯಾವ 2 ಟಾಪಿಕ್ಗಳಂದರೆ ಒಂದು ಪ್ರಿಫಿಕ್ಸಸ್ ಮತ್ತು ಸಫಿಕ್ಸಸ್. ಸೊ ತಾವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಸ್ಟೂಡೆಂಟ್ ಆಗಿರಲಿ ಅಥವಾ ಹೈಸ್ಕೂಲು PUC ಡಿಗ್ರಿ ನಿಮಗೆ ಇಂಗ್ಲೀಷ್ ಗ್ರಾಮರು ಜನರಲ್ ಇಂಗ್ಲೀಷಲ್ಲಿ ನಿಮಗೆ ಈ ಟಾಪಿಕ್ಗಳು ಭಾಳನೇ ಇಂಪಾರ್ಟೆಂಟು. ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಜಸ್ಟ್ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ನಾನು ಇಲ್ಲಿ ಬಹಳಷ್ಟು ಬಹು ಆಯ್ಕೆ ಪ್ರಶ್ನೆಗಳನ್ನು ತೊಗೊಂಡು ಬಂದಿದ್ದೀನಿ. MCQs ಅಂತ ಕರಿತೀವಿ ನಾವು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ತೊಗೊಂಡು ಬಂದಿದ್ದೀನಿ. ಸುಮಾರು ಒಂದು 30 ಪ್ರಶ್ನೆಗಳಿದೆ, ಅವನ್ನೆಲ್ಲವನ್ನು ಸಾಲ್ವ್ ಮಾಡೋಣ. ಸೊ ಇಲ್ಲಿ ಅದನ್ನು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬೇಕು ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಅಂದರೆ ಒಂದೇ ಒಂದು ಶಬ್ದದಲ್ಲಿ ಹೇಳೋದಾದರೆ, ಈಗ ರೀಪ್ಲೇಯಿಂಗ್ ಅಂತಿದೆ. ರೀಪ್ಲೇಯಿಂಗ್ ಅಂತಿದೆ. ಪ್ಲೇ ಅನ್ನೋದು ಒಂದು ಶಬ್ದ, ಓಕೆ. ಅದರ ಹಿಂದೆ ಏನು ಬಳಕೆ ಮಾಡ್ತೀವಲ್ಲ ಅದಕ್ಕೆ ನಾವು ಪ್ರಿಫಿಕ್ಸ್ ಅಂತ ಕರಿತೀವಿ. ಅನ್ಹ್ಯಾಪಿ. ಸೊ ಅನ್ಹ್ಯಾಪಿ ಶಬ್ದದಲ್ಲಿ ಆ ಪ್ರಿಫಿಕ್ಸ್ ಯಾವುದಂದ್ರೆ ಗೊತ್ತಾಗುತ್ತಾ? ಸೊ ಹೀಗೆ ಯಾವುದೇ ಒಂದು ಶಬ್ದದ ಹಿಂದೆ ಬಳಕೆ ಮಾಡುವ ಶಬ್ದಗಳಿಗೆ ನಾವು ಪ್ರಿಫಿಕ್ಸ್ ಅಂತ ಕರಿತೀವಿ. ಆಮೇಲೆ ಯಾವುದೇ ಒಂದು ಶಬ್ದದ ಮುಂದೆ ಬಳಕೆ ಮಾಡುವ ಶಬ್ದಗಳಿಗೆ ನಾವು ಸಫಿಕ್ಸ್ ಅಂತ ಕರಿತೀವಿ. ಸಫಿಕ್ಸ್ ಕ್ಲಿಯರ್ ಇದೆಯಾ? ಇಷ್ಟು ಸಿಂಪಲ್ ನೆನ್ಪಿಟ್ಕೊಂಡ್ರೆ ಸಾಕು, ನೀವು ಎಲ್ಲ ಪ್ರಶ್ನೆಗಳಿಗೂ ಆನ್ಸರ್ ಮಾಡ್ತಾರೆ. ಈಗ ನಾನು ಸಾಲ್ವ್ ಮಾಡ್ತೇನೆ ಬಹುವಾಕ್ಯ ಪ್ರಶ್ನೆಗಳು. ಹಿಂದೆ ಒಂದು ಶಬ್ದದ ಹಿಂದೆ ಬಳಕೆ ಮಾಡುವ ಶಬ್ದಗಳಿಗೆ ಪ್ರಿಫಿಕ್ಸ್ ಅಂತ ಕರಿತೀವಿ, ಆಮೇಲೆ ಮುಂದೆ ಬಳಕೆ ಮಾಡಿದ್ರೆ ಅದನ್ನು ಸಫಿಕ್ಸ್ ಅಂತ ಕರಿತೀವಿ. ಕ್ಲಿಯರ್ ಇದೆಯಾ? ಆಮೇಲೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆನೂ ಕೂಡ ಈ ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ನಾನು ಕ್ವಶನ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರಾ? ಓಕೆ. ಸೊ ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ನಾನು ನಿಮಗೆ ಇಂಪಾರ್ಟೆಂಟ್ ಮಾಹಿತಿ, ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಹೇಳಬೇಕು ಅಂದರೆ 10 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಸಿದ್ಧಪಡಿಸಿದ್ದೀನಿ. ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಜನರಲ್ ಇಂಗ್ಲೀಷ್. ನೀವು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿರಿ, ಯಾವುದೇ ವಿದ್ಯಾರ್ಥಿಗಳಿರಿ, ಇಂಗ್ಲೀಷ್ ಗ್ರಾಮರು ಮತ್ತು ಜನರಲ್ ಇಂಗ್ಲೀಷ್ ನಮಗೆ ಸಂಪೂರ್ಣ ಹಿಡಿತ ಸಾಧಿಸಬೇಕು ಅನ್ನೋ ವಿದ್ಯಾರ್ಥಿಗಳಿಗೋಸ್ಕರ 10 ಪ್ರಶ್ನೆ ಪತ್ರಿಕೆಗಳು ಇದೆ. ಆದರೆ ಇದು ಎಲ್ಲಿ ಸಿಗುತ್ತೆ ಅಂದರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ನಿಮಗೆ ಲಿಂಕ್ ಇದೆ, ಅಲ್ಲಿ ಸಿಗುತ್ತೆ. ಫ್ರೀ ಇದೆ ಏನು ಸರ್? ಇಲ್ಲ, ದಯವಿಟ್ಟು ಫ್ರೀ ಕೇಳಬೇಡಿ, ಯಾಕಂದರೆ ಭಾಳಷ್ಟು ಕೆಲಸ ಇರುತ್ತೆ ಅದರಿಂದ. ನೀವು ಎಲ್ಲಾದರೂ ಸಂಡೇ ಟೆಸ್ಟ್ ಬರೀತಿರಲ್ಲ, ಧಾರವಾಡ ಬೆಂಗಳೂರೆಲ್ಲ ಟೆಸ್ಟ್ ಸೀರೀಸ್ ಬರೀತೀರ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋರು ಗೊತ್ತಿರುತ್ತೆ. ಸೊ ಕನಿಷ್ಠ 30 ರೂಪಾಯಿ ತೊಗೊತಾರೆ ಒಂದು ಟೆಸ್ಟ್ಗೆ. ಸೊ ನಾನು ಇಲ್ಲಿ 50% ಕಮ್ಮಿ ಮಾಡಿದ್ದೀನಿ. ಒಂದು ಟೆಸ್ಟ್ಗೆ 15 ರೂಪಾಯಿ, 10 ಟೆಸ್ಟ್ ಇದೆ ಅಂದರೆ 150 ರೂಪೀಸ್ ಆಗುತ್ತೆ. 150 ರೂಪಾಯಿಯಲ್ಲಿ ನಿಮಗೆ 10 ಪ್ರಶ್ನೆ ಪತ್ರಿಕೆಗಳು ಸಿಗುತ್ತೆ. ಅದು ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ 1000 ಪ್ರಶ್ನೆಗಳು. ಕ್ಲಿಯರ್ ಇದೆಯಾ? ಸೊ ಅವನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳಿ. ಆನ್ಸರ್ ಕೂಡ ಕೊಟ್ಟಿದ್ದೀನಿ ಕೆಳಗೆ, ಸಾಲ್ವ್ ಮಾಡ್ಕೊಳ್ಳಿ. 150 ರೂಪಾಯಿ ಭಾಳಲ್ಲ. ಒಂದೆಲ್ಲರೂ ಹೊರಗಡೆ ಹೋಗಿ ಊಟ ಮಾಡಿದ್ರೆ 200-300 ರೂಪಾಯಿ ಬಿಲ್ ಆಗ್ತೈತಿ, 1-2-3 ಜನ ಫ್ರೆಂಡ್ಸ್ ಸೇರಿಕೊಂಡು. ಸೊ 150 ರೂಪಾಯಿ ಕಮ್ಮಿ ಇದೆ, ಏನಿದೆ ಇದ್ರ ಬಗ್ಗೆ ವಿಚಾರ ಮಾಡಬೇಡಿ. ಆ 1000 ಪ್ರಶ್ನೆಗಳು 4-5 ಸಲ ನೀವು ಸಾಲ್ವ್ ಮಾಡ್ಕೋಬೇಕು. ಒಂದು 4-5 ಸಲ ಸಾಲ್ವ್ ಮಾಡಿದ್ರೆ ಅದು ನಿಮಗೆ ಮರ್ತು ಹೋಗಲ್ಲ, ನಿಮಗೆ ಭಾಳಷ್ಟು ಗ್ರಿಪ್ ಸಿಗುತ್ತೆ. ಕ್ಲಿಯರ್ ಇದೆಯಾ? ಆ ಒಂದು ಲಿಂಕು ಕೆಳಗಡೆ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಕಮ್ ಟು ದಿ ಪಾಯಿಂಟ್. ಫಸ್ಟ್ ಕ್ವಶನ್ಗೆ ಹೋಗೋಣ. ಪ್ರಿಫಿಕ್ಸು ಮತ್ತು ಸಫಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಫಸ್ಟ್ ಪ್ರಶ್ನೆ ಇಲ್ಲಿದೆ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಪ್ರಿಫಿಕ್ಸ್ ಅಂತಿದೆ. ಕೆಳಗಿನ ಯಾವ ಶಬ್ದ ಪ್ರಿಫಿಕ್ಸನ್ನು ಹೊಂದಿದೆ ಅಂತ ಪ್ರಶ್ನೆ ಇದೆ. ಸೊ ಗೆಸ್ ಮಾಡಿ ನೋಡೋಣ. ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಯಾವುದು ಗೊತ್ತಾ? ಬಿ ಆಗುತ್ತೆ, ಅನ್ಹ್ಯಾಪಿ. ಯಾಕಂದರೆ ನಾನು ಹೇಳಿದ್ದೇನೆ ಪ್ರಿಫಿಕ್ಸ್ ಅಂದರೆ, ಈಗ ನಾನು ಹೇಳಿದೆ, ಈಗ ಪ್ಲೇ, ರೀಪ್ಲೇ ಅಂತ ಹೇಳಿದೆ. ರೀಪ್ಲೇದಲ್ಲಿ ಇದು ಹಿಂದೆ ಇರೋದೆಲ್ಲ ಶಬ್ದ ಅದನ್ನು ಪ್ರಿಫಿಕ್ಸ್ ಅಂತ ಕರಿತೀವಿ. ಇಲ್ಲಿ ಹ್ಯಾಪಿ ಅದನ್ನು ಕೂಡ ಹೇಳಿ, ನಾನು ಇದನ್ನು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಫಸ್ಟಿಗೆ ಹೇಳಿದ್ದೇನೆ ಅನ್ಹ್ಯಾಪಿ. ಕ್ಲಿಯರ್ ಇದೆಯಾ? ಸೊ ಹಿಂದೆ ಒಂದು ಶಬ್ದದ ಹಿಂದೆ ಬಳಕೆ ಆಗುತ್ತಲ್ಲ ಅದಕ್ಕೆ ನಾವು ಪ್ರಿಫಿಕ್ಸ್ ಅಂತ ಕರಿತೀವಿ. ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಬಿ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ವಾಟ್ ಈಸ್ ದ ಪ್ರಿಫಿಕ್ಸ್ ಇನ್ ದ ವರ್ಡ್ ರೀಹೀಟ್? ಸೊ ಈ ಶಬ್ದದಲ್ಲಿ ರೀಹೀಟ್ ಅನ್ನೋ ಶಬ್ದದಲ್ಲಿ ಪ್ರಿಫಿಕ್ಸ್ ಯಾವುದು ಅಂತಿದೆ. ಭಾಳ ಸರಳ ಇದೆ ಕ್ವಶನ್, ಹೌದಲ್ಲ? ಭಾಳ ಕಷ್ಟ ಏನಿಲ್ಲ. ರೀಹೀಟ್. ಸೊ ಹೀಟ್ ಅನ್ನೋ ಒಂದು ಶಬ್ದ ಅದ್ರ ಹಿಂದೆ ಬಳಕೆ ಆಗಿದೆಯಲ್ಲ ಅದನ್ನೇ ನಾವು ಪ್ರಿಫಿಕ್ಸ್ ಅಂತ ಕರಿತೀವಿ. ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಎ ಆಗುತ್ತೆ ನೋಡಿ, ಎ ಆಗುತ್ತೆ. ರೀ ಅನ್ನೋದು ಇಲ್ಲಿ ಪ್ರಿಫಿಕ್ಸ್ ಆಗುತ್ತೆ. ಸಿಂಪಲ್ ಕ್ವಶನ್, ಭಾಳ ಸರಳ ಇದೆ. ನೆಕ್ಸ್ಟ್, ವಾಟ್ ಡಸ್ ದ ಪ್ರಿಫಿಕ್ಸ್ ಬೈ ಮೀನ್? ವಾಟ್ ಡಸ್ ದ ಪ್ರಿಫಿಕ್ಸ್ ಬೈ ಮೀನ್ ಇನ್ ದ ವರ್ಡ್ ಬೈಸಿಕಲ್ ಅಂತಿದೆ. ಸೊ ಬೈಸಿಕಲ್ ಅನ್ನೋ ಶಬ್ದದಲ್ಲಿ ಈ ಬೈ ಅನ್ನೋದೊಂದು ಪ್ರಿಫಿಕ್ಸ್ ಇದು. ಬೈ ಅನ್ನೋದು ಪ್ರಿಫಿಕ್ಸ್, ಇದರ ಅರ್ಥ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಬೈ ಅಂತ ಕೇಳಿದ್ದಾನೆ. ಸೊ ಬೈ ಅಂದರೆ ಟು, ಗೊತ್ತಿರಲಿಲ್ಲ ನಿಮಗೆ. ಬೈಲಿಂಗ್ವಲ್ ಗೊತ್ತಾಯ್ತಲ್ಲ, 2 ಭಾಷೆಗಳು. ಹೀಗೆ ಈಗ ಗಡಿ ಪ್ರದೇಶದಲ್ಲಿ ಜನರು ಬೈಲಿಂಗ್ವಲ್ ಅಂತ ಕರಿತೀವಿ. ಬೈಲಿಂಗ್ವಲ್ ಅಂದರೆ ಈಗ ಮಹಾರಾಷ್ಟ್ರ ಗಡಿಯಲ್ಲಿ ಅವರು ಮರಾಠಿನೂ ಮಾತಾಡ್ತಾರೆ, ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಮರಾಠಿನೂ ಮಾತಾಡ್ತಾರೆ, ಕನ್ನಡನೂ ಮಾತಾಡ್ತಾರೆ. ಅವ್ರಿಗೆ ನಾವು ಬೈಲಿಂಗ್ವಲ್ ಅಂತ ಕರಿತೀವಿ. ಹೀಗೆ ಬೈ ಅಂದರೆ 2, 2. ವಿಚ್ ವರ್ಡ್ ಹ್ಯಾಸ್ ಎ ಸಫಿಕ್ಸ್? ಸಫಿಕ್ಸ್ ಅಂದರೆ ಗೊತ್ತಿರಲಿ ನಿಮಗೆ, ಈಗ ಶಬ್ದದ ಮುಂದೆ ಬರಬೇಕು. ವಿಚ್ ವರ್ಡ್ ಹ್ಯಾಸ್ ಎ ಸಫಿಕ್ಸ್? ಗೆಸ್ ಮಾಡಿ ಆನ್ಸರ್ ನೀವೇ. ಹ್ಯಾಪಿ, ಅಂಡರ್, ರನ್ನಿಂಗ್, ಸ್ವಿಮ್ಮಿಂಗ್ ಅಂತಿದೆ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಸಿ. ಯಾಕಂದರೆ ಸಫಿಕ್ಸ್ ಅಂದರೆ ಶಬ್ದದ ಮುಂದೆ ಬರಬೇಕು. ಶಬ್ದದ ಹಿಂದೆ ಬಂದರೆ ಪ್ರಿಫಿಕ್ಸು, ಶಬ್ದದ ಮುಂದೆ ಬಂದರೆ ಸಫಿಕ್ಸ್. ಗೊತ್ತಾಯ್ತಾ? ಸೊ ಇಲ್ಲಿ
ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಸಿ ಆಗುತ್ತೆ, ರನ್ನಿಂಗ್. ಭಾಳ ಸರಳ ಇದೆ, ಏನು ಕಷ್ಟ ಇಲ್ಲ ಅಂತ ನಾನು ಭಾವಿಸ್ತೇನೆ. ಸಫಿಕ್ಸ್ ರನ್ನಿಂಗ್. ನೆಕ್ಸ್ಟ್, ವಾಟ್ ಈಸ್ ದ ಸಫಿಕ್ಸ್ ಇನ್ ದ ವರ್ಡ್ ಕ್ವಿಕ್ಲಿ? ಕ್ವಿಕ್ಲಿ ಅಂದ್ರೆ ಭಾಳ ವೇಗವಾಗಿ, ಬೇಗವಾಗಿ ಅಂತೀವಲ್ಲ, ಕ್ವಿಕ್ ಅಂತೀವಲ್ಲ, ಕ್ವಿಕ್ಗೆ ಕೆಲಸ ಮಾಡುವಂತೀವಲ್ಲ, ಹಾಗೆ ಕ್ವಿಕ್ಲಿ. ಸೊ ಇಲ್ಲಿ ಈ ಒಂದು ಶಬ್ದದಲ್ಲಿ ಸಫಿಕ್ಸ್ ಯಾವುದು ಅಂತಿದೆ. ಸೊ ನಿಮ್ಗೆ ಗೊತ್ತಿರಲಿ, ಕ್ವಿಕ್ ಅನ್ನೋದು ಒಂದು ಶಬ್ದ. ಓಕೆ, ಅದಕ್ಕೆ ಎಲ್ ವೈ ಕ್ವಿಕ್ಲಿ ಇದೆಯಲ್ಲ, ಇದು ಸಫಿಕ್ಸ್ ಆಗುತ್ತೆ, ಎಲ್ ವೈ. ಇದು ಸಿ ಆನ್ಸರ್. ಹೌದಲ್ಲ, ಭಾಳ ಮಜಾ ಇದೆಯಲ್ಲ. ಇಂಗ್ಲೀಷ್ ಗ್ರಾಮರ್ ಏನು ಕಷ್ಟ ಇಲ್ಲ. ಸೊ ನೀವು ಭಾಳ ಸರಳವಾಗಿ ಕಲಿಬೋದು. ಫಸ್ಟ್ ನಾನು ಸರಳ ಕ್ವಶನ್ ಸಾಲ್ವ್ ಮಾಡ್ತೀನಿ, ಮುಂದೆ ಸ್ವಲ್ಪ ಹೋಗ್ತಾ ಹೋಗ್ತಾ ನಿಮಗೆ ಟಫ್ ಮಾಡ್ತೀನಿ. ನಾನೇನೀಗ ಟೆಸ್ಟ್ ಸೀರೀಸ್ ಮಾಡಿನಲ್ಲ, ಅಲ್ಲಿ 3 ಇದೆ. ಸೊ ನಿಮಗೆ 1000 ಪ್ರಶ್ನೆಗಳಲ್ಲಿ ಒಂದಿಷ್ಟು ಈಸಿ ಕ್ವಶನ್ಸ್ ಇದೆ, ಒಂದಿಷ್ಟು ಮೀಡಿಯಂ ಕ್ವಶನ್ಸ್ ಇದೆ, ಒಂದಿಷ್ಟು ಟಫ್ ಕ್ವಶನ್ಸ್ ಇದೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ಅದನ್ನು ತೊಗೊಳ್ಳಿ. 150 ರೂಪಾಯಿ ಎಲ್ಲೋ ವೇಸ್ಟ್ ಮಾಡ್ತೀರಂತೆ. ಇದು ನಿಮಗೆ ಜ್ಞಾನವನ್ನು ಹೆಚ್ಚಿಸುತ್ತೆ, ನಾಳೆ ನಿಮ್ಮ ಒಂದು ಜಾಬ್ ತೊಗೊಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದರ ಒಂದು ಮಿಸ್ ಮಾಡ್ಕೋಬೇಡಿ ಅಂತ ನಾನು ಹೇಳ್ತೇನೆ. ಓಕೆ, ನೆಕ್ಸ್ಟ್, ವಾಟ್ ಡಸ್ ದ ಸಫಿಕ್ಸ್ ಏಬಲ್ ಮೀನ್ ಇನ್ ದ ವರ್ಡ್ ಕಂಫರ್ಟಬಲ್? ಈಗ ಕಂಫರ್ಟಬಲ್ ಅನ್ನೋದೊಂದು ಶಬ್ದ ಇದೆ, ಅದರಲ್ಲಿ ಏಬಲ್ ಅನ್ನೋದ್ರ ಅರ್ಥ ಏನು ಅಂತ ಕೇಳಿದಾನೆ. ಕಂಫರ್ಟ್ ಹೇಗಿದ್ದೀರಾ, ಕಂಫರ್ಟಬಲ್ ಆಗಿದ್ದೀರಾ? ಕಂಫರ್ಟಬಲ್ ಆಗಿದ್ದೀರಾ ಅಂತ ಅಂತಾರೆ ನೋಡ್ರಿ. ಹೌದಲ್ರಿ, ಬೈಕ್ ಮೇಲೆ ಕುಂದ್ರಿಸ್ಕೊಂತಾರೆ ನಿಮಗೆ, ಆರಾಮಾಗಿ ಕುಂದ್ರಪ್ಪ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಗಾಂವ್ ಆಗಿದಲ್ಲ ಅಂತ ಕೇಳ್ತಾರೆ, ಗಾಂವ್ ಆಗಿದಿಲ್ಲಪ್ಪ ಅಂತಾರೆ. ಸೊ ಕಂಫರ್ಟಬಲ್, ಇದರಲ್ಲಿ ಏಬಲ್ ಅನ್ನೋ ಶಬ್ದದ ಮೀನಿಂಗ್ ಏನಂದರೆ ಏಬಲ್ ಟು. ಸಿ ಆನ್ಸರ್. ಎಸ್, ಐ ಆಮ್ ಏಬಲ್, ನಾನು ಕಂಫರ್ಟ್ ಆಗಿ ಇದ್ದೀನಿ ಅಂತ ಅರ್ಥ. ಏಬಲ್ ಟು. ಸೊ ಆನ್ಸರ್ ಸಿ ಆಗುತ್ತೆ. ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಆನ್ಸರ್. ಏಬಲ್ ಅಂದರೆ ಅರ್ಹತೆ, ಏಬಲ್ ಅಂದರೆ ಇದ್ದೀನಿ, ಇದೆ, ಸಮರ್ಪಕವಾಗಿದೆ ಅಂತ ಅರ್ಥ. ನೆಕ್ಸ್ಟ್, ಐಡೆಂಟಿಫೈ ದ ವರ್ಡ್ ವಿತ್ ಎ ಸಫಿಕ್ಸ್. ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಯಾವುದು ಸಫಿಕ್ಸ್ ಅನ್ನೋ ಶಬ್ದ ಇದೆ ಅಂತ ಹುಡುಕ್ಬೇಕು ನೀವು. ಹ್ಯಾಪಿ, ಆ್ಯಂಗರ್, ಹ್ಯಾಪಿಲಿ, ಹೋಪ್ ಅಂತಿದೆ. ಸೊ ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಸಫಿಕ್ಸ್ ಅಂದರೆ ಯಾವ್ದು ನೋಡಿ ನೀವು ಗೆಸ್ ಮಾಡ್ಬೋದು. ಹ್ಯಾಪಿಲಿ ಅನ್ನೋದು ಸಫಿಕ್ಸ್, ಯಾಕಂದರೆ ಇಲ್ಲಿ ಎಲ್ ವೈ ಹ್ಯಾಪಿಲಿ, ಯಾವುದೇ ಒಂದು ಶಬ್ದದ ಮುಂದೆ ಬರುವಂಥದ್ದು ಆ ಒಂದು ಪ್ರೊನೌನ್ಸಿಯೇಷನ್ಗೆ ನಾವು ಸಫಿಕ್ಸ್ ಅಂತ ಕರಿತೀವಿ. ಸಿ ಆನ್ಸರ್. ನೆಕ್ಸ್ಟ್, ವಿಚ್ ಪ್ರಿಫಿಕ್ಸ್ ಮೀನ್ಸ್ ನಾಟ್ ಆರ್ ದ ಅಪೋಸಿಟ್ ಆಫ್? ಇಲ್ಲೊಂದು ಕೆಳಗಡೆ ಒಂದು ಪ್ರಿಫಿಕ್ಸ್ ಇದೆ ಅಂತೆ, ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಒಂದು ಪ್ರಿಫಿಕ್ಸ್ ಇದೆ, ಅದು ನಾಟ್ ಅನ್ನ ಅರ್ಥ ಕೊಡಬೇಕು, ಅಲ್ಲ, ದ ಅಪೋಸಿಟ್ ಅಥವಾ ವಿರುದ್ಧ. ಅಪೋಸ ಹುಡುಗಿನ ಪ್ರಪೋಸ್ ಮಾಡಿ ಲವ್ ಯು ಅಂದೇನಂತ ಸಾಂಗ್ ಕೇಳಿತಿರಲ್ಲ, ಟ್ಯಾಕ್ಟರ್ ಸಾಂಗ್ ಗೊತ್ತಿರ್ತದೆ ಭಾಳ ಮಂದಿಗೆ. ಒಂದು ಥಮ್ಸಪ್ ಕೊಡಿ ಸರ್ ಕೇಳಿ, ನಮ್ಗೆ ಭಾಳ ಫೇವ್ರೇಟ್ ಸಾಂಗ್ ಅನ್ನೋರು. ಥಮ್ಸಪ್ ಲೈಕ್, ಕೆಳಗಡೆ ಲೈಕ್ ಬಟನ್ ಇದೆ. ಸೊ ಇಲ್ಲಿ ನಾಟ್, ಅಪೋಸ್ ಮಾಡೋದಕ್ಕೆ ಯಾವುದನ್ನು ಬಳಸ್ತಾರೆ ಪ್ರಿಫಿಕ್ಸ್ ಅಂದರೆ ಅನ್. ಈಗ ಹ್ಯಾಪಿ, ನಾನು ಖುಷಿಯಾಗಿದ್ದೀನಿ, ಇಲ್ಲ ನಾನು ಖುಷಿ ಇಲ್ಲ, ಅನ್ಹ್ಯಾಪಿ ಇದ್ದೀನಿ ನಾನು. ಮ್ಯಾರಿಡ್, ನೀವು ಮದುವೆ ಆಗಿರೇನ್ರಿ? ಇಲ್ಲ ನಾನು ಅನ್ಮ್ಯಾರಿಡ್ ಇದ್ದೀನಿ, ಇನ್ನೂ ಮದುವೆ ಆಗಿಲ್ಲ ಅಂತ ಅರ್ಥ. ಯಾರು ಹೆಣ್ಣು ಕೊಟ್ಟಿಲ್ಲ, ನೌಕರಿ ಸಿಕ್ಕಿಲ್ಲ, ಯಾರು ಹೆಣ್ಣು ಕೊಟ್ಟಿಲ್ಲ, ಅದಕ್ಕೆ ಈ ಅನ್ ಅನ್ನೋ ಶಬ್ದ ನಮಗೆ ಭಾಳ ಫೇವ್ರೇಟ್ ಆಗ್ಬಿಟ್ಟದ್ರಿ. ನಮ್ಮ ಜೀವನದಾಗ ಏನಿದ್ರು ಅನ್ ಅನ್ನೋದು ಬಿಟ್ಟು ಹೋಗಲಿದ್ದು, ಅನ್ಮ್ಯಾರಿಡ್ ನಾವು. ಗರ್ಲ್ಫ್ರೆಂಡ್ ಇಲ್ಲ, ಮ್ಯಾರೇಜ್ ಇಲ್ಲ ಅನ್ನೋಂಗೆ ಹಿಂಗೆ ಗರ್ಲ್ಫ್ರೆಂಡ್, ಆ ಶಬ್ದ ಬಳಸಲ್ಲ, ಗರ್ಲ್ಫ್ರೆಂಡಿಗೆ ಬಳಸಲ್ಲ. ಮ್ಯಾರಿಡ್, ಅನ್ಮ್ಯಾರಿಡ್. ವಾಟ್ ಈಸ್ ದ ಸಫಿಕ್ಸ್ ಇನ್ ದ ವರ್ಡ್ ಕೇರ್ಲೆಸ್? ಸೊ ಈ ಒಂದು ವರ್ಡಲ್ಲಿ, ಈ ಒಂದು ಶಬ್ದದಲ್ಲಿ ಸಫಿಕ್ಸ್ ಯಾವುದು ಅಂತ ಕೇಳಿದ. ಕೇರ್ಲೆಸ್ ಅನ್ನೋ ಶಬ್ದದಲ್ಲಿ ಸಫಿಕ್ಸ್ ಯಾವುದು ಅಂತ ಕೇಳಿದರೆ, ಸೊ ಕೇರ್ ಅನ್ನೋದು ಒಂದು ಶಬ್ದ, ಇದಕ್ಕೆ ಮುಂದೆ ಏನಿದೆಯಲ್ಲ ಇದಿಷ್ಟು ಸಫಿಕ್ಸ್ ಆಗುತ್ತೆ. ಸೊ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ. ಅರ್ಥ ಆಗ್ತಿದೆಯಲ್ಲ? ಲೈಕ್ ಕೊಡಿ. ಇನ್ನೂ ಯಾರು ಕೊಟ್ಟಿಲ್ಲ ಲೈಕ್ ಕೊಡಿ ಸರ್. ಎಲ್ಲ ಕ್ವಶನ್ಸ್ ಈಸಿ ಇದೆ, ಅರ್ಥ ಆಗ್ತಿದೆ ನೋಡಿ. ಲೆಸ್ ಅನ್ನೋದು ಇಲ್ಲಿ ಸಫಿಕ್ಸ್ ವರ್ಡ್. ಈ ಕೊಟ್ಟಿರುವ ಪ್ರಶ್ನೆಯಲ್ಲಿ ಲೆಸ್ ಅನ್ನೋದು ಇದು ಬರಲ್ಲ. ಇಲ್ಲಿ ಕ್ಯಾಪಿಟಲ್ ಇದೆ, ಇದು ಬರಲ್ಲ, ಇದನ್ನು ತಗೊಳಂಗಿಲ್ಲ ನಾವು. ಯಾಕಂದರೆ ಸ್ಟಾರ್ಟಿಂಗಿಂದ ಶುರುವಾಗಿದ್ದರೆ, ಸ್ಟಾರ್ಟಿಂಗಿಂದ ಕ್ಯಾಪಿಟಲ್ ನೋಡಿ, ಇದು ಇಲ್ಲಿ ಲೆಸ್ ಅನ್ನೋದು ಮಧ್ಯದಲ್ಲಿದೆ. ಸೊ ಮಧ್ಯದಲ್ಲಿರೋದ್ರಿಂದ ಸ್ಮಾಲ್ ಲೆಟರ್ ಗೊತ್ತಾಗ್ತಿದೆಯಲ್ಲ, ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಸೊ ಇಲ್ಲಿ ಕ್ಯಾಪಿಟಲ್ ಎಲ್ಲಿದೆ, ಇದು ಬರಲ್ಲ. ವಿಚ್ ವರ್ಡ್ ಕಂಟೈನ್ಸ್ ಎ ಪ್ರಿಫಿಕ್ಸ್ ಆ್ಯಂಡ್ ಎ ಸಫಿಕ್ಸ್? ಇಲ್ಲಿ ಒಂದು ಕೆಳಗಡೆ ಒಂದು ಶಬ್ದ ಇದೆ ಅಂತೆ, ಅದು 2 ಇದೆ ಅದರಲ್ಲಿ. ಆ ಶಬ್ದದಲ್ಲಿ ಪ್ರಿಫಿಕ್ಸು ಇದೆ ಮತ್ತು ಸಫಿಕ್ಸು ಇದೆ ಅಂತ. ವಿಚ್ ವರ್ಡ್ ಕಂಟೈನ್ಸ್ ಎ ಪ್ರಿಫಿಕ್ಸ್ ಆ್ಯಂಡ್ ಎ ಸಫಿಕ್ಸ್? ಸೊ ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಬಿ ನೋಡಿ. ಓಕೆ, ಇದು ಪ್ಲೇನ್. ನಾನು ಫಸ್ಟಿಗೆ ಎಕ್ಸಾಂಪಲ್ ಇದೆ ಕೊಟ್ಟಿನಲ್ಲ, ಕ್ಲಾಸ್ ಶುರು ಮಾಡೋಕ್ಕೆ ಫಸ್ಟ್ ಇದೆ ಹೇಳಿನಿ. ಸೊ ಪ್ಲೇನ ಶಬ್ದದಲ್ಲಿ ರೀ ಅನ್ನೋದು ಪ್ರಿಫಿಕ್ಸು, ಐ ಎನ್ ಜಿ ಅನ್ನೋದು ಸಫಿಕ್ಸ್. ಸೊ ಈ ಶಬ್ದದಲ್ಲಿ 2 ಇದೆ, ಪ್ರಿಫಿಕ್ಸು ಇದೆ, ಸಫಿಕ್ಸು ಇದೆ. ಸೊ ಇಲ್ಲಿ ಇದು ಪ್ರಿಫಿಕ್ಸು, ಇದು ಸಫಿಕ್ಸ್. ಓಕೆ, ರೀಪ್ಲೇಯಿಂಗ್. ಉಳಿದಿದ್ದು ಯಾವುದೂ ಆಗಲ್ಲ. ಬಿ ಆನ್ಸರ್. ವಾಟ್ ಈಸ್ ದ ಪ್ರಿಫಿಕ್ಸ್ ಇನ್ ದ ವರ್ಡ್ ಡಿಸ್ಟ್ರಸ್ಟ್? ಟ್ರಸ್ಟ್ ಅಂದರೆ ನಂಬಿಕೆ, ಡಿಸ್ಟ್ರಸ್ಟ್ ಅಂದರೆ ನಾನು ನಂಬಲ್ಲ ಅಂತ ಅರ್ಥ, ನಂಬಿಕೆ ಇಲ್ಲ ಅಂತ ಅರ್ಥ. ಸೊ ಇದರಲ್ಲಿ ಪ್ರಿಫಿಕ್ಸ್ ಯಾವುದು? ಟ್ರಸ್ಟ್ ಅನ್ನೋದು ಒಂದು ಶಬ್ದ, ಈ ಶಬ್ದಕ್ಕೆ ಹಿಂದೆ ಇದೆಯಲ್ಲ, ಸೊ ಇದು ಪ್ರಿಫಿಕ್ಸ್ ಆಗುತ್ತೆ. ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ಇಲ್ಲಿ ಡಿ ಕ್ಯಾಪಿಟಲ್ ಇದೆ,
ಇಲ್ಲಿ ಡಿ ಕ್ಯಾಪಿಟಲ್ ತಗೋಬೇಕು, ಯಾಕಂದರೆ ಡಿ ಅನ್ನೋದು ಫಸ್ಟಿಂದನೇ ಶುರು ಆಗಿದೆ. ಗೊತ್ತಾಯ್ತಲ್ಲ, ಯಾವುದೇ ಶಬ್ದ ಫಸ್ಟಿಂದ ಶುರು ಆದರೆ ಕ್ಯಾಪಿಟಲ್ ಲೆಟರಿಂದ ಶುರು ಮಾಡಬೇಕು, ಕಾಮನ್ ಸೆನ್ಸ್. ವಾಟ್ ಡಸ್ ದ ಸಫಿಕ್ಸ್ ಫುಲ್ ಮೀನ್ ಇನ್ ದ ವರ್ಡ್ ಬ್ಯೂಟಿಫುಲ್? ಸೊ ಬ್ಯೂಟಿಫುಲ್ ಅಲ್ಲಿ, ಸೊ ಆ್ಯಕ್ಚುಲಿ ಬ್ಯೂಟಿ ಅನ್ನೋದು ಒಂದು ವರ್ಡ್, ಬ್ಯೂಟಿ ಅನ್ನೋದು ಒಂದು ವರ್ಡ್. ಇಲ್ಲಿ ಬ್ಯೂಟಿಫುಲ್ ಅನ್ನೋದು, ಸೊ ಇಲ್ಲಿ ಬ್ಯೂಟಿಫುಲ್ ಅನ್ನೋದು ಇದು ಒಂದು ಸಫಿಕ್ಸ್ ಇದು. ಸೊ ಹಾಗಾದರೆ ಈ ಫುಲ್ ಅನ್ನೋ ಮೀನಿಂಗ್ ಏನು ಅಂತ ಅರ್ಥ. ಫುಲ್ ಅನ್ನೋ ಮೀನಿಂಗ್ ಏನಪ್ಪ ಅಂದರೆ ಫುಲ್ ಆಫ್, ಸಂಪೂರ್ಣವಾಗಿ, ಭಾಳ ಸೌಂದರ್ಯವಾಗಿದೆ. ಬ್ಯೂಟಿ ಅಂದರೆ ಅಷ್ಟೇ ಸೌಂದರ್ಯ, ಬ್ಯೂಟಿಫುಲ್ ಅಂದರೆ ಭಾಳ ಸೌಂದರ್ಯವಾಗಿದೆ, ಫುಲ್ ಆಫ್ ಅಂತ ಅರ್ಥ. ಎ ಆನ್ಸರ್. ಓಕೆ, ನೆಕ್ಸ್ಟ್ ಐಡೆಂಟಿಫೈ ದ ಪ್ರಿಫಿಕ್ಸ್ ಇನ್ ದ ವರ್ಡ್ ಇನ್ಕರೆಕ್ಟ್. ಸೊ ಇಲ್ಲಿ ಕರೆಕ್ಟ್ ಅನ್ನೋದು ಒಂದು ಶಬ್ದ ಇದೆ, ಈ ಶಬ್ದದಲ್ಲಿ ಒಂದು ಪ್ರಿಫಿಕ್ಸ್ ಇದೆ. ಪ್ರಿಫಿಕ್ಸ್ ಯಾವುದಪ್ಪ ಅಂದರೆ ಹಿಂದ್ಗಡೆ ಇದೆಲ್ಲ, ಇದನ್ನು ಇದು ಇನ್ ಅನ್ನೋದು ಇಲ್ಲಿ ನಾವೇನು ನೋಡ್ತೀವಿ, ಪ್ರಿಫಿಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇನ್, ಐಡೆಂಟಿಫೈ ದ ಪ್ರಿಫಿಕ್ಸ್ ಇನ್ ದ ವರ್ಡ್. ಸೊ ಹಾಗಾದರೆ ಯಾವುದು ಇನ್ ಆಗುತ್ತೆ? ಕ್ಯಾಪಿಟಲ್ ಲೆಟರ್ ಬರಬೇಕಾ ಇಲ್ಲಿ, ಯಾಕಂದರೆ ಇಲ್ಲಿ ಫಸ್ಟಿಂದ ಶುರುವಾಗಿದೆ ಇನ್ ಅನ್ನೋದು. ಇನ್ ಎ, ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಎ, ಸಿಂಪಲ್. ನೆಕ್ಸ್ಟ್, ವಿಚ್ ವರ್ಡ್ ಕಂಟೇನ್ಸ್ ಎ ಸಫಿಕ್ಸ್ ಇಂಡಿಕೇಟಿಂಗ್ ಎ ಕಂಪ್ಯಾರಿಟಿವ್ ಫಾರ್ಮ್? ಈಗ ನೋಡಿ, ಕೆಳಗಡೆ ಒಂದು ಸಫಿಕ್ಸ್ ಇದೆ ಅಂತೆ, ಕೆಳಗಡೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಒಂದು ಸಫಿಕ್ಸ್ ಇದೆ, ಅದು ಕಂಪ್ಯಾರಿಟಿವ್, ಹೋಲಿಕೆ ಮಾಡುತ್ತೆ, ಆ ಶಬ್ದ ಹೋಲಿಸುತ್ತೆ. ಐ ಆಮ್ ಗ್ರೇಟರ್ ದ್ಯಾನ್ ಯು, ಹೀಗೆ ಐ ಆಮ್ ಗ್ರೇಟರ್ ದ್ಯಾನ್ ಯು, ನಿನಗಿಂತ ನಾ ಗ್ರೇಟ್, ಕಂಪ್ಯಾರಿಟಿವ್ ಬಂತ, ಹೋಲಿಕೆ ಬಂತ. ಹಾಗೆ ಐ ಆಮ್ ಹ್ಯಾಪಿ ದ್ಯಾನ್ ಯು ಅನ್ನಕ್ಕೆ ಬರ್ತಾರೆ, ಆ ಶಬ್ದ ಬಳಸ್ತಾರೇನ್ರಿ? ಐ ಆಮ್ ಹ್ಯಾಪಿ ದ್ಯಾನ್ ಯು, ನಿನಗಿಂತ ನಾ ಖುಷಿಯಾಗಿದ್ದೀನಿಲ್ಲ, ಹಂಗೆ ಬರಲ್ಲ. ಐ ಆಮ್ ಹ್ಯಾಪಿಯರ್ ದ್ಯಾನ್ ಯು, ಈ ಶಬ್ದ ಬಳಸ್ತಾರೆ. ಐ ಆಮ್ ಹ್ಯಾಪಿಲಿ ದ್ಯಾನ್ ಯು, ನಿನಗಿಂತ ನಾ ಹ್ಯಾಪಿಲಿ, ಈ ಶಬ್ದ ಬಳಸಲ್ಲ, ಅದು ಅಸಹ್ಯ ಆಗುತ್ತೆ. ಐ ಆಮ್ ಹ್ಯಾಪಿಯರ್ ದ್ಯಾನ್ ಯು, ನಿನಗಿಂತಲೂ ನಾ ಖುಷಿಯಾಗಿದ್ದೀನಿ, ಬಿ ಆನ್ಸರ್. ಕಂಪ್ಯಾರಿಟಿವ್ ಫಾರ್ಮ್ ಯಾವುದಾಗುತ್ತೆ ಇಲ್ಲಿ? ಬಿ ಆನ್ಸರ್ ಆಗುತ್ತೆ, ಹ್ಯಾಪಿಯರ್. ನೋಡಿ, ಹ್ಯಾಪಿಯರ್. ಓಕೆನಾ? ಸೊ ನೆಕ್ಸ್ಟ್, ವಾಟ್ ಈಸ್ ದ ಸಫಿಕ್ಸ್ ಇನ್ ದ ವರ್ಡ್ ಕ್ವಿಕ್ನೆಸ್? ಈ ಸಫಿಕ್ಸ್ ಅಂದರೆ ಶಬ್ದದ ನಂತರ ಬರುವಂಥದ್ದು. ಇಲ್ಲೊಂದು ಶಬ್ದ ಇದೆ, ಶಬ್ದದ ನಂತರ ಬರುವಂಥದ್ದು ನಾವು ಸಫಿಕ್ಸ್ ಅಂತ ಕರಿತೀವಿ. ಸೊ ಸಿಂಪಲ್ ಇಲ್ಲೇ ಹಾಕಿಬಿಟ್ಟಿದ್ದೀನಿ ನಾನು ಆನ್ಸರ್, ನೆಸ್. ನೋಡಿ, ಸೊ ನೆಸ್ ಅನ್ನೋದು ಸಫಿಕ್ಸ್. ಓಕೆನಾ? ಸೊ ಭಾಳ ಜನರಿಗೆ ನಾನು ಹೇಳೋದು ಸ್ಪೀಡ್ ಅನ್ಸಿದ್ರೆ ಇನ್ನೊಂದು ಸಲ ನೋಡಿ, ವಿಡಿಯೋ ಕ್ಲಿಯರ್ ಇದೆ. ಯಾಕೆಂದರೆ ಭಾಳಷ್ಟು ಹುಡುಗರು ಸ್ವಲ್ಪ ಓದಿರ್ತಾರೆ, ಅವರಿಗೆ ಫಾಸ್ಟ್ ಬೇಕು, ಕೆಲವರು ಸ್ಲೋ ಬೇಕು. ಬಟ್ ಎರಡೂ ಮ್ಯಾನೇಜ್ ಮಾಡಿ ನಾವು ಒಂದು ಲೆವೆಲಲ್ಲಿ ಹೇಳಿನಿ. ಬಟ್ ಭಾಳ ಜನರಿಗೆ ಸ್ಪೀಡ್ ಅನ್ಸಿದ್ರೆ ಮತ್ತೊಂದು ಸಲ ವಿಡಿಯೋ ನೋಡಿ, ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್, ವಿಚ್ ಪ್ರಿಫಿಕ್ಸ್ ಮೀನ್ಸ್ ಅಕ್ರಾಸ್ ಆರ್ ಬಿಯಾಂಡ್? ಅಕ್ರಾಸ್ ಅಂದರೆ ಜೊತೆಗೆ, ಜೊತೆಗೆ. ಇಲ್ಲೊಂದು ಕೆಳಗಡೆ ಒಂದು ಪ್ರಿಫಿಕ್ಸ್ ಇದೆ ಅಂತೆ, ಅದು ಅದರ ಅರ್ಥ ಅಕ್ರಾಸ್ ಅಂತೆ. ಸೊ ಯಾವುದಪ್ಪ ಅಂದರೆ ಟ್ರಾನ್ಸ್ ಅಂದರೆ ಜೊತೆಗೆ ಎರಡು ಹಳಿಗಳು ಜೊತೆಗೆ ಹೋಗ್ತಾವೆ ನೋಡ್ರಿ, ಎರಡು ಟ್ರೈನ್ಗಳು ಜೊತೆಗೆ ಹೋಗ್ತಾವೆ, ಅದು ಟ್ರಾನ್ಸ್ ಅಂತ ಕರಿತೀವಿ. ಟ್ರಾನ್ಸ್ ಅಂದರೆ ಜೊತೆಗೆ ಹೋಗ್ತಾವೆ, ಅಕ್ರಾಸ್. ಇಲ್ಲೊಂದು ರೈಲ್ವೆ ಟ್ರ್ಯಾಕ್ ಇದೆ, ಇಲ್ಲಿ ಒಂದು ಟ್ರೈನ್ ಹೋಗ್ತಾ ಇದೆ, ಜೊತೆಗೆ ಒಂದು ಟ್ರೈನ್ ಹೋಗ್ತಿದೆ ಅಂದರೆ ಟ್ರಾನ್ಸ್ ಅಂತ ಕರಿತೀವಿ. ಸೊ ಜೊತೆಗೆ ಹೋಗ್ತಾ ಇರುತ್ತೆ, ಅಕ್ರಾಸ್ ಅಂತ ಅರ್ಥ. ಬಿ ಆನ್ಸರ್, ಟ್ರಾನ್ಸ್. ಓಕೆ, ನೆಕ್ಸ್ಟ್, ವಾಟ್ ಈಸ್ ದ ಸಫಿಕ್ಸ್ ಇನ್ ದ ವರ್ಡ್ ಎಂಡ್ಲೆಸ್? ಎಂಡ್ ಅನ್ನೋದು ಒಂದು ಶಬ್ದ, ಇದರಲ್ಲಿ ಸಫಿಕ್ಸ್ ಯಾವುದಂತ ಕೇಳಿದ್ದೇನೆ, ಶಬ್ದದ ನಂತರ ಬರುವುದು ಇದು ಬರುತ್ತೆ, ಲೆಸ್. ಸೊ ಕ್ಯಾಪಿಟಲ್ ಬರಲ್ಲ, ಇದು ಆನ್ಸರ್ ಹಾಕಂಗಿಲ್ಲ, ಗೊತ್ತಾಗ್ತದೆಯಾ? ಲೆಸ್ ಅನ್ನೋದು ಈ ಕಡೆ ಇದೆ, ಸೊ ಹೀಗಾಗಿ ಸಿ ಆನ್ಸರ್, ಲೆಸ್. ಐಡೆಂಟಿಫೈ ದ ಪ್ರಿಫಿಕ್ಸ್ ಇನ್ ದ ವರ್ಡ್ ಸಬ್ಮರೀನ್. ಮರೀನ್ ಅನ್ನೋದು ಇವೆಲ್ಲ ಜಲಾಂತರಗಾಮಿ ಅಂತ ಕರಿತೀವಿ. ಸಬ್ಮರೀನ್ ಅಂದರೆ ಜಲಾಂತರಗಾಮಿ. ಸೊ ಆ ಸಬ್ಮರೀನ್ ಅಂದರೆ ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಸಬ್ಮರೀನ್ ನೋಡಿರಲ್ಲ, ಪೂರ್ತಿ ಮುಳುಗಿರ್ತೈತೆ, 90% ನೀರಾಗಿರ್ತೈತೆ. ಅದು ಹಡಗೋವೆಲ್ಲ ಅವು ನೀರಾಗೆ ಹೋಗ್ತಾವಲ್ಲ, 90% ನೀರಾಗಿರ್ತೈತಿ, 10% ಮೇಲೆ ತೇಲ್ತಿರ್ತೈತಿ, ಮೇಲೆ ಕಾಣ್ತಿರ್ತೈತಿ. ಗೊತ್ತಿರಲಿ ನಿಮಗೆ, ಇದೆಲ್ಲ ಕ್ವಶನ್ ಕೇಳಿದ್ದಾನೆ, ಇದು ಆಲ್ರೆಡಿ ಇದು IAS ಅಲ್ಲಿ ಕ್ವಶನ್ ಬಂದಿದೆ. ಸೊ ಸಬ್ಮರೀನ್ ಎಷ್ಟು ಪರ್ಸೆಂಟೇಜ್ ನೀರಾಗಿರ್ತೈತಿ, ಮೇಲೆ ಎಷ್ಟು? 90% ಕೆಳಗೆ, ಮೇಲೆ 10%. ಅಂದರೆ ಕಾಣೋದಿಲ್ಲ, ದೂರಿಂದ ನೋಡಿದ್ರೆ ನೀರಾಗ ಹೊಂಟಿದ್ದು ಕಾಣೋದಿಲ್ಲ, ಅದು ಒಳಗೆ ಭೂಮಿ ನೀರೊಳಗೆ ಇರ್ತೈತಿ. ಸಬ್ಮರೀನ್, ಎ. ನೆಕ್ಸ್ಟ್, ವಿಚ್ ವರ್ಡ್ ಕಂಟೇನ್ಸ್ ಎ ಪ್ರಿಫಿಕ್ಸ್ ಇಂಡಿಕೇಟಿಂಗ್ ರಿಪಿಟೇಷನ್ ಅಂತಿದೆ. ಓಕೆ, ಸೊ ಕೆಳಗಡೆ ಈ ಕೊಟ್ಟಿರುವ ಆಯ್ಕೆಗಳಲ್ಲಿ ಒಂದು ಪ್ರಿಫಿಕ್ಸ್ ಇದೆ ಅಂತೆ, ಅದರ ಅರ್ಥ ರಿಪಿಟೇಷನ್ ಅಂತೆ. ರಿಪೀಟ್ ಅಂದರೆ ಮತ್ತೆ ಮರುಕಳಿಸೋದು. ಸೊ ಇಲ್ಲೇ ಸಿಂಪಲ್ ಇದೆ, ರಿಪಿಟೇಷನ್, ರಿಪೀಟ್ ಎರಡು ಮೀನಿಂಗ್ ಸೇಮ್ ಅಲ್ಲ. ಸೊ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ಎ, ಸಿಂಪಲ್, ಭಾಳ ಸರಳ ಇದೆ. ನೆಕ್ಸ್ಟ್, ವಾಟ್ ಡಸ್ ದ ಸಫಿಕ್ಸ್ ಮೆಂಟ್ ಟಿಪಿಕಲಿ ಟರ್ನ್ ಎ ವರ್ಡ್ ಇನ್ ಟು? ಈಗ ಮೆಂಟ್ ಅನ್ನೋದಿದೆ, ಡೆವಲಪ್ಮೆಂಟ್. ಈಗ ಡೆವಲಪ್ಮೆಂಟ್. ಸೊ ಈ ಮೆಂಟ್ ಅನ್ನೋದು ಅರ್ಥ ಏನು ಅಂತ ಅಂದರೆ, ಇದನ್ನು ಒಂದು ಶಬ್ದವಾಗಿ ನೋಡೋದಾದರೆ ಇದು ಏನು ಅಂತಂದರೆ, ಶಬ್ದ ಅಂತ ಬಂದಾಗ, ಟರ್ನ್ ಎ ವರ್ಡ್ ಅಂತ ಬಂದಾಗ ಅದು ನೌನ್ ಆಗುತ್ತೆ, ಒಂದು ಸ್ಥಳ. ಮೆಂಟ್ ಅಂದರೆ ಒಂದು ಡೆವಲಪ್ಮೆಂಟ್, ಅಭಿವೃದ್ಧಿಯ ಸ್ಥಳ.
ಡೆವಲಪ್ಮೆಂಟ್ ಅಂದರೆ ಡೆವಲಪ್ ಅಂದರೆ ಅಭಿವೃದ್ಧಿ, ಡೆವಲಪ್ಮೆಂಟ್ ಅಂದರೆ ಒಂದು ಪ್ರದೇಶ, ಪ್ಲೇಸ್ ಅಂತ ಅರ್ಥ. ಸೊ ಸ್ಥಳ ಅಂದ್ರೆ ಏನು? ಬೆಂಗಳೂರು ಈಸ್ ಎ ನೌನ್, ವಿಜಯಪುರ ಈಸ್ ಎ ನೌನ್, ಮಂಡ್ಯ ಈಸ್ ಎ ನೌನ್. ನೌನ್ ಗೊತ್ತಾಗ್ತಲ್ಲ, ಒಂದು ಹೆಸರು ಒಂದು ಸ್ಥಳ ಅವಕ್ಕೆಲ್ಲ ನಾವು ನೌನ್ ಅಂತ ಕರಿತೀವಿ, ನೌನ್. ಓಕೆ, ಸಿಂಪಲ್ ಇದೆ. ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಇವಿಷ್ಟು ಕ್ವಶನ್ಸ್ಗಳು ನಿಮಗೆ ಯೂಸ್ ಆಗಲಿ. ಆಮೇಲೆ ಇನ್ನೂ ಕ್ವಶನ್ಸ್ಗಳಿದೆ, 1000 ಪ್ರಶ್ನೆಗಳಿದೆ. ಈ ಒಂದು ವಿಡಿಯೋದ ಕೆಳಗಡೆ ಲಿಂಕ್ ಇದೆ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟ್ ಲಿಂಕ್ ಇದೆ, ಅದನ್ನು ಬಳಸ್ಕೊಂಡು ತಾವು ತಗೊಳ್ಳಿ. ಮತ್ತು ಏನೇ ಡೌಟ್ ಇದ್ರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ದಯವಿಟ್ಟು ಕಾಲ್ ಮಾಡಿಬಿಡಿ, ವಾಟ್ಸಪ್ ಮೆಸೇಜ್ ಮಾಡಿ. ನಿಮಗೆ ಏನೇ ಡೌಟ್ ಇದ್ರೂ ಕೂಡ ನಾನು ವಾಟ್ಸಪ್ ಮೆಸೇಜ್ ಮಾಡಿ 24 ಗಂಟೆ ಒಳಗೆ ರಿಪೀಟ್ ಮಾಡ್ತೀನಿ. ನಿಮಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಭೇಟಿ ಆಗ್ತೇನೆ.